ಸೂಪರ್ ಹಿಟ್ ಸಿನಿಮಾ, ಸೂಪರ್ ಹಿಟ್ ಹಾಡು, ಸೂಪರ್ ಹಿಟ್ ಜೋಡಿ. ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳೋಣ. ಅಂಡ್ ಇವತ್ತು ಗೆಸ್ಟ್ ಆಗಿ ನಮ್ಮೆಲ್ಲರ ಪ್ರೀತಿಯ ಜನ್ಯಾಜಿ ಬಂದಿದ್ದಾರೆ. ಜನ್ಯಾಜಿ, ಹೇಗನ್ಸ್ತಿ ಪರ್ಫಾರ್ಮೆನ್ಸ್ ನಿಮ್ಗೆ? ಮೇಡಮ್, ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ತುಂಬಾ ಒರಿಜಿನಲ್ ಆಗಿತ್ತು, ಬಹಳ ಅದ್ಭುತವಾಗಿತ್ತು. ನನಗೆ ಏನ್ ಖುಷಿ ಆಯ್ತು ಅಂದ್ರೆ ಈ ಹಾಡ್ ಸೆಲೆಕ್ಷನ್ ಫಸ್ಟ್ ಆಫ್ ಆಲ್, ಆಮೇಲೆ ಆ ಹಾಡಲ್ಲಿ ಕ್ಯಾರೆಕ್ಟರ್ಸ್ ಇರೋದೇ ಹಂಗೆ, ಬೇರೆ ಏನು ಮಾಡಿಲ್ಲ. ಆ ಕ್ಯಾರೆಕ್ಟರ್ ಆಗಿ ಬದುಕಿದ್ದಾರೆ. ಆ ಕ್ಯಾರೆಕ್ಟರ್ ಗಗನ ಅವರು ಗಗನದ ಎತ್ತರಕ್ಕೆ ಬದುಕಿದ್ರು. ಉಜ್ವಲ್ ಅವರು ಕೆಲವು ಮೂಮೆಂಟು ಎಷ್ಟು ಚೆನ್ನಾಗಿ ಒಂದ್ ಚಿಕ್ಕ ಫ್ಲಿಪ್ ಅಲ್ಲಿ ಅವ್ರಿಗೆ ಪಕ್ಕಾ ಫ್ಲಿಪ್ ಗೊತ್ತು ಅಂತ ಒಂದ್ ಮಾಡಿ ತೋರ್ಸಿದ್ರು ಬಿಗಿನಿಂಗ್. ನೆಕ್ಸ್ಟ್ ಅಲ್ಲ, ಆ ಕ್ಯಾರೆಕ್ಟರ್ಗೆ ಎಷ್ಟು ಬೇಕು ಅಷ್ಟೇ. ಸೊ ಓವರ್ ಆಲ್ ಒಂದು ಸಾಂಗು, ಒಂದು ಕೊರಿಯೋಗ್ರಾಫಿ ಅಂದ್ರೆ ಬರೀ ಡಾನ್ಸರ್ಸ್ ಅಲ್ಲಲ್ಲ, ಅಲ್ಲೊಬ್ಬ ರಿಯಲ್ ಆರ್ಟಿಸ್ಟ್ ಬೇಕು. ಆ ಇಬ್ಬರು ಆರ್ಟಿಸ್ಟ್ ಕಾಣಿದ್ರು ನನಗೆ ಅದ್ಭುತವಾಗಿ. ಗಾಡ್ ಬ್ಲೆಸ್ ಯು. ಸೊ ಒರಿಜಿನಲ್ ಆಗಿತ್ತು, ಪಾತ್ರವಾಗಿ ಡಾನ್ಸ್ ಮಾಡಿದಾರೆ ಅಂತ ಅರ್ಜುನ್ ಸರ್ ಹೇಳ್ತಾ ಇದ್ರೆ ಅವ್ರನ್ನ ನೋಡಿ ನಾನ್ ಎಕ್ಸೈಟ್ ಆಗ್ತಿದ್ದೀನಿ. ಓಕೆ, ನೀನ್ ಯಾಕೆ ಎಕ್ಸೈಟ್ ಆಗ್ತಿದ್ಯಾ? ನಿಮಗೆ ಅವರು ಜನ್ಯಾಜಿ, ನನಗೆ ಅವ್ರ ಬಾವಾಜಿ. ಅಲ್ಲಮ್ಮ, ಈ ಪ್ರಾಪರ್ಟಿಗಳ ನಡುವೆ ನಾನ್ ಬೇರೆಯವ್ರ ಪ್ರಾಪರ್ಟಿ ಅನ್ನೋದು ಮರ್ತೋಗ್ಬಿಟ್ಟಿದ್ದೀರಾ ನೀವೆಲ್ಲ. ಈಗ ಡಾನ್ಸಿಂಗ್ ಮಹಾಗುರು ಶಿವಣ್ಣ. ನನಗಂತೂ ಆಕ್ಚುಲಾಗೆ ಅಪ್ಪಾಜಿ ಮಂಜುಳವ್ರನ್ನೇ ನೋಡ್ದಂಗೆ ಆಯ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಸೂಟ್ ಆಯ್ತು. ಆಮೇಲೆ ಜಾಸ್ತಿ ಆಡಂಬರ ಇರಲಿಲ್ಲ, ಕ್ಯೂಟ್ ಅಷ್ಟೇ, ಪ್ರಾಪರ್ಟೀಸ್ ಅಷ್ಟೇ, ಎಷ್ಟು ಬೇಕೋ ಅಷ್ಟೇನೆ. ಬಟ್ ಅದನ್ನ ಕರೆಕ್ಟಾಗಿ ಸಿಂಕ್ ಮಾಡಿದ್ದಾರೆ ಅಂಡ್ ಸೂಪರ್ ಮಾಡಿದ್ದಾರೆ. ಸೂಪರ್ ಇಟ್ ವಾಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ನ್ಯಾಚುರಲ್ ಆಗಿ ಎಷ್ಟು ಸೂಪರ್ ಆಗಿತ್ತು ಅಂತ ಹೇಳಿದಾರೆ. ಆದ್ರೆ ನಿಮ್ಮಿಬ್ರು ಮಧ್ಯದಲ್ಲಿ ಇನ್ನ ಏನೋ ಬೇಕಿತ್ತು ಗಗನ. ನಾನು ಏನ್ ಹೇಳ್ತೀನಿ ಅಂದ್ರೆ ಪ್ರಾಪರ್ಟಿ ಓನರ್ ಆಗ್ಬಿಟ್ಟು ಹೇಳ್ತೀನಿ, ನೀವಿಬ್ರಾಕ್ ಟ್ರೈ ಮಾಡಬಾರ್ದು ಒಂದ್ಸರಿ ಅಕ್ಕಾಜಿ ಬಾವಾಜಿ ಅಂತ. ವಾವ್ ಗಗನ, ನಿಜವಾಗ್ಲು ನೀನ್ ಜೀ ಕನ್ನಡ ಸದಸ್ಯ ಆಲ್ರೆಡಿ ಆಗಿದ್ಯಾ. ಅಜ್ಜು ಕಮ್. ಮ್ಯೂಸಿಕ್ ಎಷ್ಟು ಸಾಂಗ್ಸ್ ಇರ್ಬೋದು ಜನ್ಯಾಜಿ? 45 ಅಲ್ಲಿ 7 ಸಾಂಗ್ ಬರುತ್ತೆ. 7? ನನ್ನ ಹತ್ರ ಮೊನ್ನೆ ಡಿಸ್ಕಷನ್ ಮಾಡಿದ ಸಾಂಗ್ಸ್ ಎಲ್ಲ ಇದೆಯಾ? ಅದು ನಮ್ಮಿಬ್ಬರು 45 ಅಲ್ಲಿ ಬರುತ್ತೆ ಮೇಡಮ್. ನಮ್ಮಿಬ್ರು 45 ಅಲ್ಲಿ ಯಾವಾಗ ರಿಲೀಸ್ ಮಾಡ್ಬೇಕಂತ? ಜನ್ಯಾಜಿ ಅರ್ಧ ದಾರಿಯಲ್ಲಿ ಕೈ ಬಿಟ್ಟು ಹೋಗ್ಬಿಟ್ರು. ಜನ್ಯಾಜಿ ಅಕ್ಕ ಬಂದ್ರು. ಅಲ್ಲ ಮೇಡಮ್, ನಾನೇ ಸಾಂಗ್ ಅಂತ ಮಾತಾಡ್ತೀನಿ, ಸಡನ್ ಎಲ್ಲೋ ನೋಡಿದ್ದೀನಲ್ಲ ಅಂತ ನೋಡಿದ್ರೆ ಟಕ್ಕಂತ ಇವ್ರು ಬಂದ್ಬಿಡೋದ. ಅಲ್ಲ ಜನ್ಯಾಜಿ, ನೀವ್ ನಿದ್ದೆಯಿಂದನೂ ಇಷ್ಟು ಬೇಗ ಎದ್ದೇಳಲ್ಲ, ಟಕ್ಕಂತ ಈ ಸ್ಟೇಜ್ ಇಂದ ಎದ್ದು ಓಡೋಗ್ಬಿಟ್ರಲ್ಲ ಜನ್ಯಾಜಿ. ಅಯ್ಯೋ ಪಾಪ, ಇವತ್ ಬಂದ್ರು ಅವಾಗ್ಲೇ ಸ್ಟಾರ್ಟ್ ಮಾಡಿದ್ಯಲ್ಲ, ಏನೋ ನಿಂದು. ಎಷ್ಟು ಶೋ ಆಯ್ತು, ಮಹಾನಟಿ ಆಗೋಯ್ತು, ಕಾಮಿಡಿ ಕಿಲಾಡಿಗಳಾಗೋಯ್ತು, ನೀವ್ ಬೇಗ ಅಣ್ಣ, ನೀವು ಪ್ರಾಮಿಸ್ ಮಾಡಿದ್ರಿ ಮದುವೆ ಮಾಡ್ತೀನಿ, ಫಸ್ಟ್ ಇವ್ನಿಗೂ ಮದುವೆ ಮಾಡಿ ಅಣ್ಣ. ಖಂಡಿತ ನಿನಗೋಸ್ಕರ ಏನ್ ಮಾಡಿಸ್ತೀನಿ ಅಮ್ಮ. 1.5 years ಆಯ್ತಣ್ಣ ನೀವ್ ಹೇಳಿ ಮಾತು ನನ್ಗೆ. ಬಟ್ ಯಾರು ಒಪ್ತಾ ಇಲ್ಲ, ಅವ್ರು ಯಾರು ತೋರಿಸಿ ಒಪ್ತಾ ಇಲ್ಲ. ಅವ್ರು ಏನ್ ಮಾಡೋದು? ನಾನು ಒಪ್ಕೊಂಡಿದ್ದೀನಿ, ಅವ್ರ ಹೆಂಡತಿ ಒಪ್ಕೋತಾ ಇಲ್ಲ. ಬೇಗ ಇದ್ರಲ್ಲಿ ಒಬ್ರು ಏನೋ ಒಂದು ಒಪ್ಕೊಳ್ರಮ್ಮ. ಗೀತಕ್ಕ ಬಂದ ತಕ್ಷಣ ನನ್ನನ್ನು ಮಿಸ್ ಮಾಡಿದ್ದೀನಿ. ಹೇಗೆ ನನ್ನ ಹಾರ್ಟ್ ಬೀಟ್ ಲಬ್ ಡಬ್ ಅನ್ನತ್ತೆ, ನನ್ನ ಹೆಸರು ಆಗುತ್ತೆ, ಅದೇ ರೀತಿ ಈಗ ನನ್ನ ಹಾರ್ಟ್ ಎಲ್ಲ ಅನು 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 ಅನ್ನತ್ತೆ ಅಂತ ಹೇಳ್ತಾ ಇದಾರೆ. ಏನ್ರಿ ನಿನ್ನೆ ಎಲ್ಲ ಏನಂದ್ರಿ, ಜಾಸ್ತಿ ಮಾತ್ರೆಗಳು ನುಂಗಿ ಇದೆಲ್ಲ ಒಂಥರ ಅಂತ ಇದೆ, ಎಗುರಿ ಕಣೆ ಅಂತ ಹೇಳಿದ್ರಿ. ಇವಾಗ ನೋಡಿ ಲಪ್ ಡಪ್ ಅಂತ ಇದ್ದೀರಾ. ಲಬ್ ಡಬ್ ಅಂತ ಅಂದಿದ್ದು ನಿಜ ಗೀತಾ, ಆದ್ರೆ ಲಬ್ ಡಬ್ ಅಲ್ಲಿ ಗೀತಾ ಗೀತಾ ಗೀತಾ. ಕೇಳ್ರಿ ಚೆನ್ನಾಗಿರೋ ಸಂಸಾರ ನೀವೇ ಉಳಿ ಅಂತ ಇದ್ದೀರಿ. ನಾನು ನಿಮ್ಮ ತಂಗಿಯಾಗಿ ಹೇಳ್ತೀನಿ, ನಂಬೇಡಿ. ಆದ್ರೆ ನನ್ನ ನಂಬಿ ಗೀತಕ್ಕ. ನಿಜ, ನಿನ್ನ ಅಂತೂ ನಂಬಲ್ಲ ಅನ್ನೋ, ನಮ್ಮ ಯಜಮಾನ 101% ನಂಬಿಡ್ತೀನಿ, ನಿನ್ನ ಅಂತೂ 1% ನಂಬಲ್ಲ ಬಿಡಿ. ಜನ್ಯಾಜಿ ಬರ್ತೀನಿ. ಕಮ್ ಬ್ಯಾಕ್.
ಈ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಸ್ಕೋರ್ಸ್ ಏನ್ ಕೊಡ್ತಾರೆ ಅಂತ ನೋಡೋಣ. 8.5 8.5 8 25 total scores. Very good, very good. Thank you Gagana, thank you so much. Vivi, ಏನು ಪ್ರತಿ ವಾರ ಒಂದು ಗೆಟಪ್ ಅಲ್ಲಿ ಬರ್ತಿದ್ರೆ, ಈ ವಾರ ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪ್ಪಿ ಸರ್ ಗೆಟಪ್. ಸರ್, ಈ ತರ ಜುಟ್ಟು ಕಟ್ಕೊಂಡು ನಿಮ್ ಫೋಟೋ ನೀವೇ ಹಾಕೊಂಡಿರೋದು ಹೆಂಗ್ ಅನ್ಸ್ತಾ ಇದೆ? ನನಗೆ ತುಂಬಾ ಖುಷಿ ಕೊಟ್ಟಿದೆ. ಈ 3 ಜುಟ್ಟು ಹಾಕ್ದಾಗ ನಿಮ್ ಹೆಂಡತಿ ಏನಂದ್ರು? ಅವ್ರಿಗೆ ಮದುವೆ ಮಾಡ್ಕೋರ್ಗೆ 3 ಗಂಟೆ ಹಾಕಿದ್ನಲ್ಲ, ಅದು ನೆನಪೈತೆ. ನಿಮಗೆ ಈ ಗೆಟಪ್ ಇಷ್ಟ ಆಯ್ತಾ ಮೇಡಮ್? ಇವಾಗ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬಟ್ ಮೇಡಮ್, ಇದ್ರಲ್ಲಿ ಏನ್ ಚೆನ್ನಾಗಿ ಕಾಣಿಸ್ತಿದೆ? 3 ಜುಟ್ಟ ಅಥವಾ ಅವ್ರ ಫೋಟೋನ, ಕರ್ಲಿ ಏರ, ಕನ್ನಡಕನ, ವಾಟ್ 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 ವಾಟ್? ಇಲ್ಲ ಮೇಡಮ್, ಅವ್ರ ಮನ್ಸಲ್ಲಿ ಒಂದು ಮುಗ್ಧತೆ ಇದೆ. ಈ ಮಗು ತರ ಕಾಣಿಸ್ತಾ ಇದ್ದಾರೆ ಸ್ವಲ್ಪ. ಆ ಜಿಂಗ ಲಕ 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 ಬುರ್ರ ಬುರ್ರ ಬುರ್ರ. ಮೇಡಮ್, ನನ್ನೊಂದು ಆಸೆ, ಜನ್ಯಾಜಿ ಇದನ್ನ ಹೇಳಿದ್ರೆ ಎಷ್ಟು ಕ್ಯೂಟ್ ಆಗಿ ಕಾಣ್ತಾರೆ ಅಂತ. ಆ ಜಿಂಗ ಲಕ 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 ಬರ್ರೋ ಬರ್ರೋ ಬರ್ರೋ. ಜನ್ಯಾಜಿ ಹೆಂಗ್ ಡಾನ್ಸ್ ಮಾಡಿದ್ರು? ಸರ್, ಈ ನಾನ್ ಡಾನ್ಸರ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ವೇದಿಕೆ ಮೇಲೆ ಬಂದು ಅಷ್ಟು ಜನ ಡಾನ್ಸರ್ ಜೊತೆ ನಿಂತ್ಕೊಂಡು ಆ ಗೆಟಪ್ ಹಾಕಿ, ಆಮೇಲೆ ನಿಮ್ಮ ಅಸ್ಟ್ರಾಲಜಿಗೂ ಇದಕ್ಕೂ ಅದು ಕಂಪ್ಲೀಟ್ ಬೇರೆ ಬೇರೆ ಜಾನರ್. ಬಟ್ ಅದೆಲ್ಲವೂ ಮೀರಿ ಒಂದು ಅಟೆಂಪ್ಟ್ ಮಾಡ್ತಿರಲ್ಲ ಸರ್. ಆ ಅಟೆಂಪ್ಟ್ ಇಂದಾನೆ ಇವತ್ತು ಕರ್ನಾಟಕದ ಜನರ ಹೃದಯನ ಗೆದ್ದಿದ್ದೀರಾ ನೀವು. ಬಹಳ ಖುಷಿ ಆಯ್ತು ಸರ್ ನನಗೆ. ಒಳ್ಳೆ ಹಾಡನ್ನ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಮೇಡಮ್. ನೀವು ಕೂಡ ಇಟ್ ವಾಸ್ ರಿಯಲಿ ಅವ್ರ ಜೊತೆ ಕಾಂಪ್ಲಿಮೆಂಟ್ ಮಾಡ್ತಿದ್ರಿ. ವೆರಿ ಗುಡ್, ಆಲ್ ದಿ ಬೆಸ್ಟ್, ಒಳ್ಳೆದಾಗಿ. ಥ್ಯಾಂಕ್ ಯು ಜನ್ಯಾಜಿ. ರಕ್ಷಿತಾ ಮ್ಯಾಮ್, ಇವತ್ತು ನನ್ಗನ್ಸಿದ್ ಏನು ಅಂದ್ರೆ ಟುಡೇ ಸ್ವಲ್ಪ ವೀಕ್ ಆಗಿತ್ತು, ಟು ಬಿ ಆನೆಸ್ಟ್. ಅಂದ್ರೆ ಇವತ್ತು ಆರ್ಯವರ್ಧನ್ ಸರ್ ತುಂಬಾ ಸ್ಟೆಪ್ಸ್ ಮಿಸ್ ಮಾಡಿದ್ರು. ಅಂಡ್ ಇನ್ನೊಂದು ಸುಚಿತ್ರಾ ಅವ್ರಿಗೆ ಇವತ್ತು ತುಂಬಾ ಸಾಥ್ ಕೊಟ್ಟಿಲ್ಲ. ಇಬ್ರು ಮುಂದಿನ ವಾರ ಸ್ವಲ್ಪ ಚೆನ್ನಾಗಿ ಮಾಡಿ. ಅಣ್ಣ, ಆರ್ಯವರ್ಧನ ಏನೂ ಆಗಿಲ್ಲ, ಏನು ಒಂದೊಂದು ವಾರ ಹಂಗೆ ಆಗುತ್ತೆ ಅಷ್ಟೇ. ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನೆಕ್ಸ್ಟ್ ನಾನು ಹೆಂಗ್ ಮಾಡ್ತೀನಿ ಅದ್ಮೇಲೆ ಹೋಗ್ಬಿಡ್ಬೇಕು. ಎಡ್ಬುತ್ತೆ, ನಥಿಂಗ್ ಟು ವರಿ. ನೆಕ್ಸ್ಟ್ ವೀಕ್ ಬರ್ತೀರಾ ನೀವು ಖಂಡಿತಾಗೆ. ಅದೇನಿದೆ ಇವಾಗ ಹೆಂಗ್ ಕರಿತೀರಾ ನೀವು? ಜಿಂಗಲ ಕಲ ಕಲ ಬರ್ರ 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 ಬರ್ರ. ನೆಕ್ಸ್ಟ್ ವೀಕ್ ಬರುತ್ತೆ ನೋಡಿ. ನಾಟ್ ಮೈ ವರ್ಡ್. ಇದು ಸೂಪರ್ ಅಂತದೆ. ಈಗ ನೀವು ಉಪ್ಪಿ ಸರ್ ಗೆಟಬಲ್ ಬಂದಿದ್ದೀರಾ. ಉಪ್ಪಿ ಸರ್ ಯಾರು? ಅವ್ರಂದ್ರೆ ಡೈಲಾಗ್ ಅಂದ್ರೆ ಉಪ್ಪಿ ಸರ್. ನಿಮ್ ಕಡೆಯಿಂದ ಡೈಲಾಗ್ ಬರ್ಬೇಕು ತಾನೆ? ಕಾಮಾನ್. ಪ್ರೀತಿ, ಪ್ರೇಮ, ಪುಸ್ತಕದ ಬದನೆಕಾಯಿ. ಕಾಮಾನ್ ಸರ್, ಕಾಮಾನ್. ಈಗ ಅದೇ ಖುಷಿಯಲ್ಲಿ ನೀವೊಬ್ರು ನಾನ್ ಡಾನ್ಸರ್, ಆದ್ರೆ ನೀವು ಡಾನ್ಸರ್ ಆಗಕ್ಕೆ ಅಂತ ಬಂದಿದ್ದೀರಾ. ನಾನ್ ಡಾನ್ಸರ್ ಗಳಿಗೆ ಒಬ್ರು ಡಾನ್ಸರ್ ಇದಾರೆ. ಯಾರವರು? ಅರ್ಜುನ್ ಜನ್ಯಾಜಿ. ಜನ್ಯಾಜಿ, ನಮ್ಮ ಆರ್ಯವರ್ಧನ್ ಸರ್ ಜೊತೆ ಒಂದೆರಡು ಹೆಜ್ಜೆ ಹಾಕ್ಬೇಕು ನೀವು, ಯಾಕಂದ್ರೆ ಅವ್ರ ಆಸೆ ನಿಮ್ ಜೊತೆ ಒಂದೆರಡು ಸ್ಟೆಪ್ ಹಾಕ್ಬೇಕಂತ ಹೇಳಿ.